ನಮಸ್ಕಾರ. ಮಳೆ ಬರಲಿ, ಮಂಜು ಇರಲಿ, ಮೈಮನ ಪುಳಕಿತಗೊಳಿಸೋ ವಾತಾವರಣ, ಕರ್ನಾಟಕದ ಕಾಶ್ಮೀರದ ಸೌಂದರ್ಯ, ಇದುವೇ ಈ ಹೊತ್ತಿನ ವಿಶೇಷ ಬಿಸಿಲೇ ಬ್ಯೂಟಿ. ಪಶ್ಚಿಮ ಘಟ್ಟ ತುಂಬಾ ವೈಶಿಷ್ಟ್ಯತೆಯನ್ನು ಹೊಂದಿದೆ. ಮಳೆಗಾಲದಲ್ಲಿ ಈ ಘಟ್ಟದ ಸೌಂದರ್ಯ ಬಣ್ಣಿಸಲ ಸಾಧ್ಯ. ಸಕಲೇಶಪುರ ಪ್ರವೇಶ ಮಾಡಿ ಮುಂದೆ ಸಾಗ್ತಾ ಇದ್ರೆ ಹೊಸ ಲೋಕ ನಿಮ್ಮನ್ನ ಸ್ವಾಗತಿಸುತ್ತೆ. ಹಾಗಾದ್ರೆ ಮಲೆನಾಡ ಸೊಬಗು, ಬಿಸಿಲೆಯ ಸೌಂದರ್ಯವನ್ನ ಸವಿಯೋಣ ಬನ್ನಿ. ಚಂದಕ್ಕಿಂತ ಚಂದ ನೀನೇ ಸುಂದರ. ಹೌದು, ಈ ಪ್ರಕೃತಿ ಸೌಂದರ್ಯ ನೋಡಿದವರು ಇದೇ ಹಾಡನ್ನ ಹಾಡಬೇಕು. ಅಷ್ಟು ಸುಂದರವಾಗಿದೆ ಈ ಪ್ರದೇಶ. ವರ್ಣಿಸಲು ನಿಜಕ್ಕೂ ಪದಗಳೇ ಸಿಗೋದಿಲ್ಲ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕು ತುಂಬಾ ವಿಶಿಷ್ಟವಾದುದು. ಬೆಟ್ಟ ಗುಡ್ಡಗಳ ಸಾಲು, ಹಸಿರು ಪರ್ವತ, ಮಂಜಿನ ರಾಶಿ, ಸುಯ್ಯೆಂದು ಬೀಸುವ ಗಾಳಿ ಮೈಮನ ಪುಳಕಗೊಳ್ಳುವಂತೆ ಮಾಡುತ್ತೆ. ಇದು ಸಮಶೀತೋಷ್ಣ ಪ್ರದೇಶ. ಜೀವ ವೈವಿಧ್ಯ ಗಿಡಮರಗಳು ಈ ಪಶ್ಚಿಮ ಘಟ್ಟದಲ್ಲಿವೆ. ಇನ್ನು ಮಳೆಗಾಲದಲ್ಲಿ ಪ್ರಕೃತಿ ಮಡಿಲಲ್ಲಿ ಸಿಗುವ ಆನಂದವೇ ಬೇರೆ. ವಾಹನದಲ್ಲಿ ಸಾಗುತ್ತಿದ್ರೆ ಹಸಿರು ಕೋಟೆಯನ್ನ ಸೀಳ್ಕೊಂಡು ಮುಂದೆ ಸಾಗುತ್ತಿರುವಂತೆ ಅನುಭವವಾಗುತ್ತೆ. ಸಕಲೇಶಪುರದ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿರುವ ಬಿಸಿಲ ಅರಣ್ಯದಲ್ಲಿ ಒಂದು ಕಡೆ ಹಸಿರು, ಇನ್ನೊಂದು ಕಡೆ ಮಂಜು. ಈ ಬಿಸಿಲ ಅರಣ್ಯ ಹೇಗಿದೆ? ಆ ಲೋಕದೊಳಗೆ ಒಮ್ಮೆ ಹೋಗಿ ಬರೋಣ ಬನ್ನಿ. ಈಗ ನಾವು ಪ್ರಯಾಣಿಸ್ತಾ ಇರೋದು ಬಿಸಿಲೆ ರಕ್ಷಿತಾರಣ್ಯದ ಕಡೆಗೆ. ಮಧ್ಯೆ ಹಸಿರು ಹೊದ್ದ ಗುಡ್ಡಗಳು ನಮ್ಮನ್ನ ಆಯುಸ್ಕಾಂತದಂತೆ ಸೆಳೆಯುತ್ತವೆ. ಇಳಿಜಾರು ದಿಣ್ಣೆ, ಪಕ್ಕದಲ್ಲಿ ತೋಟ, ಮಧ್ಯಭಾಗದಲ್ಲಿ ಗದ್ದೆ. ಹೇಗಿದೆ ನೋಡಿ ಆ ಪ್ರಕೃತಿ ದೇವತೆಯ ಸೌಂದರ್ಯ. ಹಾಸನ ಜಿಲ್ಲೆಯ ಒಂದು ಪ್ರಮುಖ ಮಲೆನಾಡು ತಾಲೂಕಂತ ಸಕಲೇಶಪುರ ತಾಲೂಕಿನಲ್ಲಿ ಮುಂಗಾರು ಅದರ ಸೊಬಗೆ ಬೇರೆ. ಒಂದು ಸೌಂದರ್ಯ, ಆ ಸಂದರ್ಭದಲ್ಲಿ ಇಲ್ಲಿಯ ಪ್ರಕೃತಿ ಮಡಲು, ಈ ಪಶ್ಚಿಮ ಘಟ್ಟ ಸಾಲು, ಇಲ್ಲಿಯ ಒಂದು ಬೆಳೆ ಪರಿಸ್ಥಿತಿ ಅಥವಾ ಇಲ್ಲಿಯ ಜೀವನ ಪದ್ಧತಿ, ಈ ಮಳೆಗಾಲದಲ್ಲಿ ಬಂದರೆ ನಿಜವಾಗಲೂ ಪ್ರವಾಸಿಗರಿಗೆ ಇದೊಂದು ರಸದೌತಣವನ್ನು ನಮ್ಮ ಸಕಲೇಶಪುರ ತಾಲೂಕಿನಲ್ಲಿ ನೀಡಬಹುದು. ಈಗ ಕೊಡಗು ಮತ್ತು ಚಿಕ್ಕಮಗಳೂರು ಎರಡರ ನಡುವೆ ಇರುವಂತಹ ಈ ಅದ್ಭುತವಾದ ಒಂದು ಸುಂದರ ಪ್ರವಾಸಿ ತಾಣ ಮತ್ತು ಬೆಟ್ಟಗುಡ್ಡಗಳ ತಾಣ ಆಗಿರುವಂಥ ಇದು ಎರಡಕ್ಕೂ ಸಂಪರ್ಕ ಸೇತುವೆ ಆಗಿರೋದ್ರ ಜೊತೆಗೆ ವಿಭಿನ್ನ ಒಂದು ಪ್ರಾಕೃತಿಕ ಸೌಂದರ್ಯ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯನ್ನು ಹೊಂದಿರುವಂಥದ್ದು. ಇಲ್ಲಿಯ ಪ್ರತಿಯೊಂದು ಬೆಟ್ಟ ಸಾಲುಗಳಿರ್ಬೋದು ಅಥವಾ ಈ ಸುತ್ತಮುತ್ತಲ ಪರಿಸರ ಇರ್ಬೋದು, ಅದರದೇ ಆದ ವಿಶಿಷ್ಟವಾದ ಒಂದು ಪ್ರಾಕೃತಿಕ ಹಿನ್ನೆಲೆ ಮತ್ತು ಔಷಧೀಯ ಸಸ್ಯಗಳ ಒಂದು ಅಗಾಧವಾದ ಒಂದು ಆಗರವಾಗಿದೆ ಇದು. ಇಲ್ಲಿ ಪ್ರತಿ ವರ್ಷ ಸಾವಿರಾರು ಮಂದಿ ಮಳೆಗಾಲವನ್ನೇ ಸವಿಯೋದಕ್ಕೆ ಸಕಲೇಶಪುರ ತಾಲೂಕಿಗೆ ಬರ್ತಾರೆ. ಹಾಗಾಗಿ ಪ್ರತಿಯೊಬ್ಬರು ಈ ಮಳೆಗಾಲದಲ್ಲಿ ಸಕಲೇಶಪುರದ ಒಂದು ಮುಂಗಾರಿನ ಮಳೆಯನ್ನು ಕೂಡ ಒಂದು ಸವಿಬಹುದು. ಮುಂಗಾರು ಮಳೆ ಸಿನಿಮಾ ಕೂಡ ಈ ಸಕಲೇಶಪುರ ತಾಲೂಕಿನಲ್ಲೇ ಬಹುತೇಕ ಶೂಟಿಂಗ್ ಆಗಿದ್ದು ಅನ್ನೋದು ಇನ್ನೊಂದು ಹೆಗ್ಗಳಿಕೆ. ಮಳೆಗಾಲದಲ್ಲಂತೂ ಮಲೆನಾಡಿನ ಸೊಬಗೆ ಬೇರೆ. ಮಾರ್ಗ ಮಧ್ಯೆ ವಿಭಿನ್ನ ದೃಶ್ಯಗಳು ನಮ್ಮ ಕಣ್ಣುಗಳನ್ನ ಕುಕ್ತವೆ. ಕೆರೆಗಳು ತುಂಬಿರ್ತವೆ. ಮಳೆ ದೋ ಎಂದು ಸುರಿತಾನೆ ಇರತ್ತೆ. ಇಲ್ಲಿ 6 ತಿಂಗಳು ಮಳೆ ಹೋಯ್ತದೆ, 6 ತಿಂಗಳು ಬೇಸಿಗೆ ಇರ್ತದೆ. ಮತ್ತು ಮಳೆಗಾಲ ಒಂದೊಂದು ದಿನ 10-12 ಇಂಚು ಅಂದರೆ ಮಿಲಿಮೀಟ್ರ್ನಲ್ಲಿ ಹೇಳಿಕೊಟ್ರೆ ಸುಮಾರು 250-300 ಮಿಲಿಮೀಟ್ರ್ ಮಳೆ ಹೊಯ್ದಿರೋ ಸಂದರ್ಭಗಳು ಸಹಿತ ಈ ಊರಿನಲ್ಲಿದೆ. ಒಂದೇ ದಿನದಲ್ಲಿ 300 ಮಿಲಿಮೀಟ್ರ್ ಮಳೆ ಹೊಯ್ಯೋದು ಭಾಳ ವಿಶೇಷವಾದಂಥದ್ದು. ಆ ಸಂದರ್ಭ ಇವತ್ತು ಮಳೆ ಮಧ್ಯದಿದ್ದೀವಿ, ಮಳೆ ಹುಯ್ತಾ ಇದೆ. ಈ ಸಂದರ್ಭನ ಸಂತೋಷವಾಗಿ ಅನುಭವಿಸಲಿಕ್ಕೆ ಮನಸ್ಸಿದ್ರೆ ಇದು ಅತ್ಯುತ್ತಮವಾದ ಟೂರಿಸಂ ಪ್ಲೇಸ್ ಅಂತ ಅನ್ಕೋಬಹುದು. ದಾರಿ ಮಧ್ಯೆ ಕಾಣ ಸಿಗುವ ಸೌಂದರ್ಯ ಮನಸೆಳೆಯುತ್ತೆ. ಆ ತಂಪಿನ ಅಂಗಳದಲ್ಲಿ ಸಾಕ್ತಾ ಇದ್ರೆ ಸುಮಧುರ ಕ್ಷಣಗಳು ನಿಮ್ಮದಾಗ್ತವೆ.
ಬಿಸಿಲೆ ತಲುಪುವ ಮುನ್ನ ಪ್ರಕೃತಿ ಮನಸ್ಸಿಗೆ ಎಷ್ಟು ಮುದ ನೀಡಿತ್ತಲ್ವಾ. ಇನ್ನು ಬಿಸಿಲೆ ಸೌಂದರ್ಯ ಸಖತ್ತಾಗಿದೆ. ಅಲ್ಲಿ ಹೋದ್ರೆ ನಿಮ್ಮನ್ನ ನೀವೇ ಮರೆತು ಬಿಡ್ತೀರಾ. ಅಲ್ಲಿನ ವಾತಾವರಣ ಬದಲಾಗೋದೇ ಮಳೆ ಬಂದ ಮೇಲೆ. ಬಿಸಿಲೆ ರಕ್ಷಿತಾರಣ್ಯ ಇದು ನಿಮಗೆ ಸ್ವಾಗತ ಕೋರ್ತಿದೆ. ಮಳೆ ಇನ್ನಿಲ್ಲದಂತೆ ಸುರಿತಾ ಇದ್ರೂ ಎಲ್ಲವೂ ಇಲ್ಲಿ ಮರೆತು ಹೋಗಿಬಿಡತ್ತೆ. ಬ್ಯೂಟಿ ಸ್ಪಾಟ್ ಕೈಬೀಸಿ ಕರೆಯತ್ತೆ. ನಾವೀಗ ಬಿಸಿಲೆಯ ಬ್ಯೂಟಿ ಸ್ಪಾಟ್ ನಲ್ಲಿದ್ದೇವೆ. ಈ ಬ್ಯೂಟಿ ಸ್ಪಾಟ್ ಸಮುದ್ರ ಮಟ್ಟದಿಂದ ಸುಮಾರು 3000 ಅಡಿ ಮೇಲ್ಮಟ್ಟದಲ್ಲಿದೆ. ಇಲ್ಲಿ ಮಂಜು ಸಪ್ತ ಪರ್ವತಗಳನ್ನ ಮುಚ್ಚಿಕೊಂಡಿದೆ. ಇಲ್ಲಿ ಹೊಸದೊಂದು ಲೋಕ ಸೃಷ್ಟಿಯಾಗಿದೆ. ಕೆಳಗೆ ನೋಡಿದ್ರೆ ಪಾತಾಳ, ಮುಂದೆ ನೋಡಿದ್ರೆ ಏನೂ ಕಾಣಿಸುವುದಿಲ್ಲ. ದಟ್ಟ ಮಂಜು ಕಣ್ಣ ಎದುರಿಗೆ ಇರತ್ತೆ. ಪರ್ವತಗಳನ್ನು ಮಂಜು ಮಾಯವಾಗಿರಿಸುತ್ತೆ. ಈ ಬ್ಯೂಟಿ ಸ್ಪಾಟ್ನಲ್ಲಿ ನಿಂತು ಪ್ರಕೃತಿ ಪ್ರಿಯರು ಕುಣಿದು ಕುಪ್ಪಳಿಸಿ ಸಂತಸ ಪಡ್ತಾರೆ. ಜಗತ್ತಿನ 7 ಜೀವ ವೈವಿಧ್ಯತೆ ತಾಣಗಳಲ್ಲಿ ಒಂದಾಗಿರೋ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿರೋ ಬಿಸಿಲೆ ರಕ್ಷಿತಾರಣ್ಯ ಪರಿಸರ ಪ್ರಿಯರಿಗೆ ಸಂತೋಷವನ್ನು ಅನುಭವಿಸೋದಕ್ಕೆ ಹೇಳಿ ಮಾಡಿದಂತಹ ಜಾಗ. ಈ ನಾಗರಿಕ ಬದುಕಿನ ಈ ಗೋಜು ಗದ್ದಲಗಳಿಂದ ಎಲ್ಲ ದೂರ ಬಂದು 1 ಗಂಟೆ ಇಲ್ಲಿ ಕುಳಿತೋಗೋದಕ್ಕೆ ಭಾಳ ಅದ್ಭುತವಾದಂತಹ ಸ್ಥಳ ಇದು. ಅರಣ್ಯ ಇಲಾಖೆ ಇಲ್ಲಿ ರೂಪಿಸಿರೋ ಈ ಪ್ರಕೃತಿ ವೀಕ್ಷಣಾ ಗೋಪುರ ಏನಿದೆ, ಇದು ನಿಜವಾಗ್ಲೂ ಅದ್ಭುತ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಹಿಂದೆ ಇರೋ ಸಪ್ತ ಪರ್ವತಗಳನ್ನು ಮೋಡಗಳು ಮುಸುಕಿ ಮರೆ ಮಾಡಿದೆ. ಈ ಬಿಸಿಲು ಬಂದಂಥ ಸಂದರ್ಭದಲ್ಲಿ ಮಾತ್ರ ಆ ಸಪ್ತ ಪರ್ವತಗಳ ದರ್ಶನ ನಮಗೆ ಸಾಧ್ಯ. ಅದು ಒಂದೇ ಜಾಗದಲ್ಲಿ ನಿಂತು ನಾವು ಪಶ್ಚಿಮ ಘಟ್ಟದ 7 ಪರ್ವತಗಳನ್ನು, ಕುಮಾರ ಪರ್ವತದಿಂದ ಈ ಕಡೆ ಕರಾವಳಿ ತನಕ ಇರೋ ಪರ್ವತಗಳನ್ನ ನಾವು ನೋಡೋದಕ್ಕೆ ಸಾಧ್ಯ. ಹಾಗಾಗಿ ಪ್ರಕೃತಿ ಪ್ರಿಯರಿಗೆ ಎಲ್ಲಾದರೂ ಅವ್ರ ಮನಸ್ಸಿಗೆ ಸಮಾಧಾನ ಆಗಂತ ಸಂತೋಷ ಪಡಿಸೋಂಥ ಸ್ಥಳಕ್ಕೆ ಬರಬೇಕು ಅಂದರೆ ಅದಕ್ಕೆ ಬಿಸಿಲೆ ಹೇಳಿ ಮಾಡಿಸೋಂಥ ಜಾಗ. ನಾವೀಗ ಬಿಸಿಲೆ ಬ್ಯೂಟಿ ಸ್ಪಾಟಲ್ಲಿ ಇದ್ದೀವಿ. ಇದ್ರ ಹೆಸರೇ ಹೇಳ್ದಂಗೆ ಬ್ಯೂಟಿ ಸ್ಪಾಟ್ ಇದು. ಈ ಮಳೆಗಾಲದಂತೂ ಇದ್ರ ಬ್ಯೂಟಿ 100 ಪಟ್ಟು ಜಾಸ್ತಿ ಆಗ್ತದೆ. ಜೊತೆಗೆ ಇಲ್ಲಿ ಬಂದು ನಿಂತ್ಕೊಂಡು ನೋಡಿದರೆ ಮುಂದಕ್ಕಿಂತ ಭೂಮಿನೇ ಇಲ್ವೇನೋ ಅನಿಸುತ್ತೆ. ಆದರೆ ಈ ಮೋಡ ಮುಚ್ಚಿರೋದ್ರಿಂದ ನಮಗೆ ಆ ಕಡೆ ಪರ್ವತಗಳು ಕಾಣಿಸ್ತಾ ಇಲ್ಲ. ಈ ಬ್ಯೂಟಿ ಸ್ಪಾಟನ್ನು ನೋಡೋದಕ್ಕೆ ತುಂಬ ಇದೊಂದು ವಿಶೇಷವಾದ ಜಾಗ ಅನಿಸುತ್ತೆ. ನಾವು ಇಲ್ಲಿದ್ದರೂ ಹಾಸನಲ್ಲಿ ಬರೋಕ್ಕಾಗಿರಲಿಲ್ಲ, ಇವತ್ತು ಬಂದಿದ್ದೀವಿ ಈ ಜಾಗಕ್ಕೆ. ಈ ಜಾಗ ನಮ್ಗೆ ತುಂಬ ಇಷ್ಟ ಆಗಿದೆ. ಬಿಸಿಲೆ ಬ್ಯೂಟಿ ನೋಡ್ಕೊಂಡು ಸುಬ್ರಹ್ಮಣ್ಯದ ಕಡೆಗೆ ಸಾಗಿದ್ರೆ ಜರಿಗಳು ಜಲಪಾತದ ರೂಪ ತಾಳಿ ಪ್ರವಾಸಿಗರ ಮನ ಸೆಳೆಯುತ್ತವೆ. ದೂರದ ನಗರಗಳಿಂದ ಬಂದವರಿಗೆ ಇಲ್ಲಿಂದ ವಾಪಸ್ ಹೋಗಲು ಮನಸ್ಸೇ ಬರುವುದಿಲ್ಲ. ನಿಜವಾಗ್ಲೂ ಇದೊಂದು ಬೇರೆ ಲೋಕಕ್ಕೆ ಬಂದಂತ ಭಾವನೆ ಉಂಟಾಗ್ತಾ ಇದೆ ನನಗೆ. ಯಾಕೆಂದ್ರೆ ದಿನ ಬೆಳಗಾದ್ರೆ ನಾವು ಆ ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ, ಆ ಒಂದು ಡಸ್ಟು ಕುಡಿದು ನಿಜಕ್ಕೂ ಮನುಷ್ಯನಿಗೆ ಈ ಸೌಂದರ್ಯ ನೋಡ್ತಾ ಇದ್ರೆ ಬಹುಶಃ ಇನ್ನೇನು ಬೇಡವೇನೋ ಅವನಿಗೆ, ಇದರಲ್ಲೇ ಅವನು ಇಲ್ಲೇ ಇರ್ಬೋದೇನೋ ಅನ್ನೋ ಒಂದು ಭಾವನೆ ಉಂಟಾಗ್ತಾ ಇದೆ. ಆಕ್ಚುಲಿ ನಿಜಕ್ಕೂ ಪರಿಸರವನ್ನು ರಕ್ಷಣೆ ಮಾಡಬೇಕು, ಗಿಡ ಮರಗಳನ್ನ ನೆಡಬೇಕು. ಭೂಮಿ ತಾಯಿ ಮತ್ತೆ ಏನು ನೇಚರ್ ಏನಂತೀವಿ ನಾವು ಅದನ್ನ ರಕ್ಷಣೆ ಮಾಡುವಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ. ನಿಜಕ್ಕೂ ಇಲ್ಲಿ ಅದನ್ನ ವರ್ಣಿಸಕ್ಕೆ ಅಸಾಧ್ಯ. ಅಷ್ಟು ಹಚ್ಚ ಹಸಿರನ್ನ ನಾವು ಈ ಬಿಸಿಲೆ ಅರಣ್ಯದಲ್ಲಿ ಕಾಣ್ತಾ ಇದೀವಿ. ಇದನ್ನ ರಕ್ಷಣೆ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಮಳೆಗಾಲದಲ್ಲಿ ಮಲೆನಾಡಿನ ಸೊಬಗು ಎಲ್ಲರ ಕಣ್ಮನ ಸೆಳೆಯುತ್ತೆ. ದೂರದ ಊಟಿಯ ಸೌಂದರ್ಯವನ್ನ ಇಲ್ಲಿಯ ಬಿಸಿಲೆ ಬ್ಯೂಟಿ ಮೀರಿಸುತ್ತೆ. ನಗರದಲ್ಲಿ ಕೆಲಸದ ಒತ್ತಡದಿಂದ ಕಸಿವಿಸಿ ಅನುಭವಿಸ್ತಾ ಇರುವವರು ಒಮ್ಮೆ ಬಿಸಿಲೆ ಅರಣ್ಯಕ್ಕೆ ಬಂದ್ರೆ ಸ್ವರ್ಗಕ್ಕೆ ಮೂರೆಗೇಣು ಅನ್ನಿಸದೇ ಇರದು. ಬಿಸಿಲೆ ಅರಣ್ಯ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿದೆ. ಭೂದೇವಿ ಹಸಿರನ್ನ ಹೊದ್ದು ರಮಿಸುತ್ತಿದ್ದಾಳೆ. ಮಳೆಯ ಸಿಂಚನ, ಮಂಜಿನ ಸಂಚಲನ, ಜಲಪಾತದ ಭೋರ್ಗರೆತ, ವಾವ್ ಎಂತ ಅದ್ಭುತ. ಹಾಸನದಿಂದ ಕ್ಯಾಮರಾಮನ್ ಜಮೀಲ್ ಜೊತೆ ಹರೀಶ್, ಸುವರ್ಣ ನ್ಯೂಸ್.
ಅಬ್ಬಾ ಸಖತ್ತಾಗಿದೆಯಲ್ವಾ? ವೀಕೆಂಡಲ್ಲಿ ಒಂದು ರೌಂಡ್ ಹೊಡ್ಕೊಂಡು ಬಂದರೆ ಸುಮಧುರ ಕ್ಷಣಗಳು ನಿಮ್ದಾಗ್ತವೆ. ಏನಂತೀರಾ? ಇದು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.